ಸಮಸ್ಯೆ ಸರ ಈಗ ಹೈವೆ ಹೊಂಟು ಮೂರಾಗ್ರಿ ಉಸಿಕಿನ ದಂಧೆ ಜೋರು ನಡ್ರಿ ಸರ ಜೋರು ಉಸಿಕಿನ ಗಾಡಿ 34 ಗಾಡಿ ಹೊರ್ನವ್ರಿ ಉತ್ತಾರ ಹೊಲಗಳಿಂದ ಹಟ್ಟಾರ ಸರ್ ಕಾಸ ಉತ್ತಾರ ಹೊಲದಿಂದ ಹಟ್ಟಾರ್ರಿ ಕೆಳಗೆ ಬರೋಣ ಈ ಅಧಿಕಾರಿಗಳು ಈ ಮಂತ್ಲಿಗಳು ತೊಗೊಂಡಾರು ಚಾಲು ಮಾಡಿದಾರೆ ಸರ್ ಕೆಳಗೆ ಹೋಗೋಣ ಹೊಲಕ್ಕೆ ಕಾಗದ ತೊಗೊಂಬ ಅದನ್ನು ತೊಗೊಂಬ ಅಂತಾರೆ ಸರ್ ಅದಕ್ಕಾಗಿ ಉಸುಕ್ ದಂಧೆ ಒಟ್ಟು ಬಂದ್ ಆಗ್ಬೇಕಂತ ಹೇಳಿ ಹೇಳಕ್ಕೆ ಮನೆ ಕೊಡಕ್ಕೆ ಬಂದ್ರು ಸರ್ ಅದು ಏನು ಹೇಳೋದಿಲ್ಲ ಸರ್ ಅವ್ರ ಒಟ್ಟು ಏನು ಉಸುಕ್ ಚಾಲು 24 ತಾಸು ಕಂಟಿನ್ಯೂ ಚಾಲು ಇರ್ತಾವೆ ಸರ್ ಎಲ್ಲೆಲ್ಲಿಂದ ತೆಗಿತಾರೆ ಉಸುಕ್ ಉಸುಕ್ರಿ ಹೊಳಿ ಸಮುದ್ರ ತೆಗಿತಾರೆ ಸರ್ ಈಗ ಒತ್ತನಿಕೆ ಭೂಮಿಯಾಗೂ ಆಡ್ತಾರೆ ಸರ್ ಬರೋರು ಮಂದಿ ಕೇಳೋಣ ನಿಮ್ಮದು ಅಧಿಕಾರ ಇಲ್ಲ ಏನಿಲ್ಲ ನಾವು ಅಡ್ಡಾರನ್ನ ಜಗಳ ಮಾಡ್ತೀವಿ ಸರ್ ಇವ್ರಲ್ಲ ರೀ ಅಲ್ಲೇ ಜಗಳ ಕಷ್ಟ ಯಾರನ್ನು ಹಿರಿಯರನ್ನ ಎಲ್ಲ ಕೂಡಿಸಿರ್ ನೋಡಿ ಸರ್ ಅವೇನು ಮಾಡ್ತಾನೋ ಅವ್ನು ಹೊಲ ಹಾಕ್ರಿ ಮಾಡ್ರಿ ಅಂತ ಹೇಳಿ ಹಿರಿಯರು ಅಲ್ಲಿ ಬೇರೆದವ್ರು ಹೊಲದಲ್ಲೇ ಉಸುಕ್ ತೊಗೊಂಡು ಹೋಗ್ತಾ ಇದ್ರು ನಮ್ಮ ಅಂತಂದ್ರೆ ಹೊಲಗೋದಾಗ ಸರ್ ಅವ್ರೇನೋ ಅನುಮತಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಹೇಳಕೋನ ಹಿರಿಯರುಗಳ್ರಿ ಅವ್ರನ್ನು ರೊಕ್ಕಗಳು ತೊಗೊಂಡಾಗಲಿ ಟೇಷನ್ದಾರ್ ತೊಗೊಂಡಾಗಲಿ ಎಲ್ಲ ದಂಧೆ ಫುಲ್ ಮಾಡಕ್ಕೆ ಹಚ್ಚಾತಾರೆ ಸರ್ ಎಲ್ಲರೂ ಬರ್ತಾರೋ ಏನಂತ ಗೊತ್ತಿಲ್ಲ ನಮ್ಮ ಊರಾಗ್ನ ಸರ್ ನಿಮ್ಮೂರವ್ರ ಹಾಂ ಎಲ್ಲ ಗಾಡಿ ನಮ್ಮ ಊರ್ದವ ಸರ್ ಮಾರುದು ಹಾಂ ಸುಮಾರು ಎಷ್ಟು ಗಾಡಿ ಹೋಗ್ತಾವ ದಿನ ಎಷ್ಟು ಟ್ರಿಪ್ ಹಾಕ್ತಾರೆ ಅವ್ರು ಒಂದು 34 ಟ್ರಿಪ್ ಆಗ್ತಾರೆ ಸರ್ ದಿವಸ 34 ಅದ್ರ ನಿಮ್ಮ ಗ್ರಾಮಸ್ಥರ ನಿಮ್ಮ ಗ್ರಾಮದ ಊರವ್ರ ಹೊಲದಾಗನ ತೊಗೋತಾರಲ್ಲ ಹಾಂ ಹೈಟ್ ಇಲ್ಲೇ ತೊಗೋತಾರೆ ಸರ್ ಆದ್ರೂ ಅಧಿಕಾರಿಗಳು ಯಾರು ಬಂದು ನಿಲ್ಲಕ್ಕೆ ತಯಾರಿಲ್ಲ ಸರ್ ಅಂದ್ರೆ ಅವರಿಗೆ ಮಂತ್ಲಿ ಕೊಟ್ಟಿರ್ತಾರೆ ಸರ್ ನೀವು ಯಾವ ಅಧಿಕಾರಿಗೆ ಗಮನಕ್ಕೆ ತಂದಿರಿ ಈಗ ಆಲ್ರೆಡಿ ಈಗ ಇಲ್ಲಿ ಸರ ಬಂದಿರ್ತಾರೆ ಪೊಲೀಸರು ಬಂದಿರ್ತಾರೋ ನಾವು ಕಟ್ಟು ತೊಗೊಂಡು ಅದು ಕಣ್ಣಾರು ನೋಡಿದವು ಸರ್ ಹಿಂಗೆ ಮಂತ್ಲಿ ಅದಾವು ಗಾಡಿಗಳ ಯಾರು ಬಂದ್ ಮಾಡೋಕ್ಕಾಗೋದಿಲ್ಲ ನಾವು ಜಬ್ಬಣ್ರಿ ಅಂತ ಹೇಳಿ ಮಾಡ್ತಾರೆ ಸರ್ ಈಗ ಅದ ನಿಲ್ಬೇಕಂತೀರಾ ಸಂಬಂಧಪಟ್ಟ ಅಧಿಕಾರಿ ಆದ್ಮೇಲೆ ಕ್ರಮ ತಗೋಬೇಕು ನಿಲ್ಬೇಕಂತೀರಾ ಹಾಂ ನಿಲ್ಬೇಕ್ರಿ ಸರ್ ತಮ್ಮ ಹೆಸರು ನಿಂಗಪ್ಪ ಸೈತಪ್ಪ ಬಾಲಂಡಿ ಹಾಗೆ ಹೊಂಟು ಮಾಡಿ ಸರ್ ರೈಟ್